कृष्ण तुलसी कृष्ण तुलसी ನಾವಿಬ್ರು ಎಂಗೇಜ್ ಆಗ್ತಾ ಇದೀವಲ್ಲ, ಸೊ ಹೊಸ ಲೈಫ್ಗೆ ಹೊಸ ಕಮಿಟ್ಮೆಂಟ್ ಅಲ್ವಾ? ನೀವು ತುಂಬ ಕಡಿಮೆ ಮಾತಾಡ್ತೀರಾ ಅನಿಸುತ್ತೆ. ಎನಿವೆ, ನಾನೇ ಮಾತಾಡ್ತೀನಿ ಬಿಡಿ. ನಾನು ತುಂಬ ದಿವಸದಿಂದ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳ ಮಾತಾಡ್ತೀನಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ಹೇಳಿ. ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ನಿಮ್ಮ ಮೇಲೆ ಲವ್ ಆಗೋಗಿತ್ತು. ಡೈರೆಕ್ಟಾಗಿ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಯಾಕೋ ಸಂಕೋಚ ಆಗ್ತಾ ಇತ್ತು. ಫಾರಿನಲ್ಲಿ ಇದು ಬಂದವ್ರು ನೀವು, ಇಂಥ ವಿಷಯಕ್ಕೆಲ್ಲ ಹೆಸಿಟೇಟ್ ಆಗ್ಬೋದಾ? ಎಲ್ಲಿದ್ರೇನು, ಇಂಥ ವಿಚಾರದಲ್ಲಿ ಎಲ್ಲ ಕಡೆ ಒಂದೇ ಅಲ್ವಾ? ನೀವೆಲ್ಲಿ ಬೇಡ ಅಂದ್ಬಿಡ್ತೀರೋ ಅನ್ನೋ ಭಯ. ಯಾಕಂದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇರಲಿಲ್ಲ. ಫೈನಲಿ ನಾವಿಬ್ಬರು ಎಂಗೇಜ್ ಆಗ್ತಾ ಇದ್ದೀವಿ. ಇದು ಲವ್ ಮ್ಯಾರೇಜ್ ಆಗುತ್ತಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅನ್ನೋದೇ ಡೌಟ್. ಎಂಗೇಜ್ಮೆಂಟ್ ಆಗೋದ್ರ ಬಗ್ಗೆನೇ ಡೌಟ್ ಇದೆ. ಇವನು ಮದುವೆ ಬಗ್ಗೆ ಮಾತಾಡ್ತಿದ್ದಾನೆ. ನೋಡಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಾವಿಬ್ಬರು ಜಸ್ಟ್ ಎಂಗೇಜ್ ಆಗ್ತಾ ಇದ್ದೀವಿ ಅಷ್ಟೇ. ನಿಮಗೆ ಹೈಯರ್ ಸ್ಟಡಿ ಮಾಡಬೇಕು ಅನ್ನೋದು ಇಷ್ಟ ಇದೆ ಅಂತ ನನಗೆ ಗೊತ್ತು. ನೀವು ನಿಮ್ಮ ಸ್ಟಡೀಸ್ನ ಕಂಟಿನ್ಯೂ ಮಾಡಿ. ನನಗೆ ನೀವು ಇಂಪಾರ್ಟೆಂಟ್, ನಿಮ್ಮ ಇಷ್ಟನೇ ಇಂಪಾರ್ಟೆಂಟ್. ನಿಮಗೆ ಖುಷಿಯಾಗುತ್ತೆ ಅನ್ನೋದಾದರೆ ನಾನು ಏನು ಮಾಡೋದಕ್ಕೂ ರೆಡಿ. ನಿಜವಾಗ್ಲೂ ಡೌಟೇ ಬೇಡ, ಡ್ಯಾಮ್ ಶ್ಯೂರ್. ನನ್ನಿಷ್ಟನೇ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆದ್ರೆ ನನ್ನ ಇಷ್ಟದ ಪ್ರಕಾರ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಬಿಡಿ. ನಾಳೆಯಿಂದ ನಮ್ಮ ಗುರು ಅದಕ್ಕೇನು ನೋಡಿದಾಗೆಲ್ಲ ನನ್ನ ಮಾಜಿ ಡವ್ ಅಂತ ಗೊಳೋ ಅನ್ಬೇಕು ಕಣೋ. ಸುಮ್ಮನಿರೋ, ಮೊದಲೇ ನಿನ್ನ ಬಾಯಿ ಬರೋ ಸರಿ ಇಲ್ಲ. ಮತ್ತಿನ್ನೇನು, ನಮ್ಮ ಗುರು ಇನ್ನೂ ಇಲ್ಲೇ ಇದ್ರೆ ನನ್ನ ಬಾಯಿ ನೆಟ್ಟಿಗಿದ್ರು ನಾಳೆಯಿಂದ ಹಂಗೆ ಆಗೋದು. ನಮ್ಮ ಮನೆ ದೇವ್ರೇನೋ ನಮ್ಮ ಕಡೆನೇ ಬತ್ತಾವ್ರೆ. ಹೇಳಿ ಸರ್. ಏನೋ ನಿನ್ ಗೋಳು ಪೊಲೀಸ್ನವ್ರಿಗೆ ಹಿಂಸೆ ಕೊಡ್ತೀಯಲ್ಲ ಸರ್. ಇದು ನನ್ನ ಲೈಫ್ ಅಂಡ್ ಡೆತ್ ಮ್ಯಾಟ್ರು. ಏನೋ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಿದ್ನಪ್ಪ, ನಾನೇ ನಿಮ್ಗೆ ಬರ್ತೀನಿ ಅಂದೆ ತಾನೆ. ನೀವೇನಕ್ಕೆ ಬರಕ್ ಹೋದ್ರಿ? ನೀನೇನೋ ಬಂದ್ಬಿಡ್ತೀಯಾ, ಆಮೇಲೆ ನನ್ನ ಅಲ್ಲಿಂದ ತಂಗಡಿ ಮಾಡ್ಬಿಡ್ತಾರೆ ಅಷ್ಟೇ. ಇಂಥ ವಿಷಯನ ಸ್ಟೇಷನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಅಂತಾನೆ ನಾನೇ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದು. ಹಾಗಾದ್ರೆ ನಮ್ಮ ಗುರು ಇಲ್ಲಿ ಕೂತಿದ್ದು ಇವ್ರನ್ನ ಕಾಯ್ಕೊಂಡ? ಏನೋ ಟೆನ್ಷನ್ ಅಲ್ಲಿ ಹಾಗೆ ಹೇಳಿದೆ. ಸರಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ದು ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರ? ಮಾಡದ್ನಪ್ಪ, ಮಾಡಿದೆ. ಅಲ್ಲ, ನಮ್ಮ ಗುರು ಎಂಗೇಜ್ಮೆಂಟ್ ನಿಲ್ಸೋದ್ ಬಿಟ್ಟು PC ಹತ್ರ ಏನ್ ಮಾತಾಡ್ತಿದ್ದಾನೆ? ಈ PC ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ? ನಿನ್ ಲವ್ಗೋಸ್ಕರ ನಾನು ಇದನ್ನೆಲ್ಲ ಮಾಡ್ಬೇಕಾಗಿ ಬಂತು. ಗೊತ್ತು ಸರ್, ನಿಮಗೂ ಅರೇಂಜ್ ಮ್ಯಾರೇಜ್ ಇಷ್ಟ ಇಲ್ಲ ಅಂತ ಗೊತ್ತು. ಆದ್ರೆ ಏನ್ ಮಾಡೋದು? ನಿಮ್ಮಪ್ಪ ಯಾರನ್ನೋ ಕರ್ಕೊಂಡ್ಬಂದು ನಿಮ್ಗೆ ಗಂಟು ಹಾಕಿದ್ದಾರೆ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಹಳೇದನ್ನೆಲ್ಲ ನೆನ್ಪು ಮಾಡಿ ನನ್ಗೆ ಎಮೋಷನಲ್ ಆಗೋ ಥರ ಮಾಡಬೇಡ. ಆಯ್ತು ಸರ್. ಸರ್, ನಾನು ಯಾರು ಟಾರ್ಗೆಟ್ ಮಾಡ್ತಿರೋದು? ಇದನ್ನ ಹೇಳೋಣ ಅಂತಾನೆ ಇಲ್ಲಿಗೆ ಬಂದಿರೋದು. ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಒಬ್ನೇ, ವಾಪಸ್ ಪಡೆದಿದ್ದು ಒಬ್ನೇ. ಸರ್, ಯಾರು ಅಂತ ಹೇಳಿ ಸರ್. ವಿರಾಜ್ ಅಂತ. ಸರ್, ಏನು ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ಬೇನಾಮಿ ಹೆಸರಲ್ಲಿ ನಿನ್ನ ಅರೆಸ್ಟ್ ಮಾಡಿಸಿದ್ದು ಅವನೇ. ನಮ್ಮ ಸಾಹೇಬ್ರಿಗೆ ದುಡ್ಡು ಕೊಟ್ಟು ಈ ಕೆಲಸ ಮಾಡಿದ್ದಾನೆ. ಆಮೇಲೆ ತುಳಸಿ ಹೆಸರಲ್ಲಿ ರಿಲೀಸ್ ಮಾಡಿಸಿದ್ದು ಅವನೇ. ತಮಾಷೆ ಮಾಡ್ತಿಲ್ಲ. ನಿಜವಾಗ್ಲೂ ನಿಮಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ? ಖಂಡಿತ ಇಲ್ಲ, ನನಗೊಂಚೂರು ಇಷ್ಟ ಇಲ್ಲ. ಮತ್ತೆ ಈ ಎಂಗೇಜ್ಮೆಂಟ್ಗೆ ಏನಕ್ಕೆ ಒಪ್ಕೊಂಡ್ರಿ? ನಾನೆಲ್ಲಿ ಒಪ್ಕೊಂಡೆ? ನಾನು ಊರಲ್ಲಿ ಇಲ್ದಿರುವಾಗ ಇದೆಲ್ಲ ಫಿಕ್ಸ್ ಆಗಿದೆ. ನಿಮಗೆ ವಿಷಯ ಗೊತ್ತಾದ್ಮೇಲಾದ್ರೂ ನೀವು ಹೇಳ್ಬೋದಿತ್ತಲ್ಲ. ನಾನು ಎಲ್ಲ ಥರ ಟ್ರೈ ಮಾಡಿದೆ, ಬಟ್ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ
ಯಾರನ್ನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ವಿಚಾರನ ನನಗಾದರೂ ನೀವು ಮೊದಲೇ ಹೇಳಬೇಕಾಗಿತ್ತು. ಸಾರಿ ತುಳಸಿ, ನೀವು ಲೇಟ್ ಮಾಡಿಬಿಟ್ರಿ. ವಿರಾಜ್, ಇನ್ನೂ ಲೇಟ್ ಆಗಿಲ್ಲ. ನೀವು ಮನಸ್ಸು ಮಾಡಿದ್ರೆ ಈಗಲೂ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೋದು. ಪ್ಲೀಸ್ ಹೆಲ್ಪ್ ಮಾಡಿ. ಈಗ ನಾನು ತಾನೇ ಏನು ಮಾಡೋದಕ್ಕಾಗುತ್ತೆ ಹೇಳಿ? ಇಲ್ಲಿ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಸೇರಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನೀವು ಒಂದು ಮಾತು ಹೇಳಿದ್ರೆ ಸಾಕು, ತೇಜು ಎಂಗೇಜ್ಮೆಂಟ್ನ ನಿಲ್ಲಿಸ್ತಾನೆ. ಎಲ್ಲ ನಿಮ್ಮ ಕೈಯಲ್ಲೇ ಇರೋದು, ಏನಾದರೂ ಮಾಡಿ. ನೋ, ದಯವಿಟ್ಟು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಿದಷ್ಟು ಸುಲಭವಾಗಿ ಇದಾಗಲ್ಲ. ಈಗ ನನ್ನ ಪಾಲಿಗೆ ಲಾಸ್ಟ್ ಹೋಪ್ ಅಂದರೆ ಅದು ನೀವೇ. ಇಷ್ಟ ಇಲ್ಲದೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ನಾವಿಬ್ರು ಮುಂದೆ ಚೆನ್ನಾಗಿರಲ್ಲ. ಸೊ ಪ್ಲೀಸ್ ಹೆಲ್ಪ್ ಮೀ. ನಾನೇನೋ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗಿರ್ಬೋದು. ನಾನು ಯಾವತ್ತೂ ನಿಮ್ಗೆ ಗಟ್ಟ ಬರಲ್ಲ. ಹಲೋ ಆರಡಿ, ನಾನು ನಿನ್ನೆಯಿಂದ ನಿಮ್ಗೆ ಕಾಲ್ ಮಾಡ್ತಾನೆ ಇದ್ದೆ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ನಾನು ಹೇಳೋದು ಕೇಳಿಸ್ತಾ ಇದೆ ತಾನೆ ನಿಮಗೆ? ನಾನು ಹೇಳೋದು ಹೇಳ್ಬಿಡ್ತೀನಿ ರೀ. ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ನ ನಿಲ್ಲಿಸಿ. ವಿರಾಜ್ ಸರಿ ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ನಾನು ಅದಕ್ಕೆ ಬರ್ತಾ ಇದ್ದೀನಿ. ಏನಿಬ್ರು ಆಗಲಿ ಮೀಟಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೀವು ನೋಡ್ತೀಯ ವಿರಾಜ್, ನಾನು ಹುಡುಗಿ ಇವತ್ತು ಎಷ್ಟು ಸುಂದರವಾಗಿ ಕಾಣ್ತೀಯಾಳೆ ಅಂತ. ನಾನು ಅದನ್ನೇ ಹೇಳ್ತಿದ್ದೆ. ಹಾಗೆ ಇಬ್ರು ಮಾತಾಡ್ತಿದ್ವಿ. ತುಳಸಿ, ತುಂಬಾನೇ ಚೆನ್ನಾಗಿ ಕಾಣ್ತಿದ್ಯಾ. ಇವತ್ತಿನ ಮುಖದಲ್ಲಿ ಬೇರೆನೆ ಕಳೆ ಇದೆ. ಅಂತಿನ ಕೊಂಬೆ ತರ ಕಾಣ್ತಿದ್ಯಾ ಅಲ್ವಾ ವಿರಾಜ್? 100%. ಆದರೂ ನೀವು ಹೇಳಿದ ಯಾವ ಶಬ್ದನೂ ಅವ್ರ ಸೌಂದರ್ಯಕ್ಕೆ ಸರಿಯಾದ ಎಕ್ಸಾಂಪಲ್ ಅಲ್ಲ ಅನ್ನಿಸ್ತಾ ಇದೆ. ನೋಡಿದ್ಯಾ ತುಳಸಿ, ನೀನ್ ಹುಡುಗ ಎಷ್ಟು ರೊಮ್ಯಾಂಟಿಕ್ ಇದ್ದಾನೆ ಅಂತ. ನೋಡಿದ್ಯಾ ವಿರಾಜ್, ನಮ್ ತುಳಸಿ ಇವತ್ತು ಅವ್ರ ಅಣ್ಣ ಕೊಡ್ಸಿರೋ ಬಟ್ಟೆನೇ ಹಾಕೊಂಡಿದ್ದಾಳೆ. ತುಳಸಿ, ಇವತ್ತು ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ. ಎಷ್ಟು ಖುಷಿಯಾಗಿದೆಯಾ ನೀನು? ನಿನ್ನ ಹೀಗೆ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಲ್ವಾ? ತುಂಬ ಖುಷಿಲಿದ್ದಾರೆ, ಅದನ್ನೇ ಮಾತಾಡ್ತಿದ್ವಿ. ಸರಿ ಸರಿ, ಎಲ್ಲ ಮಾತನ್ನ ಈಗಲೇ ಮುಗಿಸ್ಬಿಡಿ. ಕೆಳಗಡೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ವಿರಾಜ್ ಬಾ. ನಾನು ನಿನಗೋಸ್ಕರ ಕೆಳಗಡೆ ವೆಯ್ಟ್ ಮಾಡ್ತಿರ್ತೇನೆ ತುಳಸಿ, ಬೇಗ ಬಂದ್ಬಿಡ. ಹಲೋ ಹಲೋ ಕೃಷ್ಣ,
ಹಲೋ ಹಾಯ್ ಹಾಯ್ ಸ್ಯಾಮ್ ಫಸ್ಟ್ ಕ್ಲಾಸ್. ಅಲ್ಲಮ್ಮ ನೀನು ಬೆಸ್ಟ್ ಫ್ರೆಂಡ್ ಆಗಿ ನಿನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಇಷ್ಟು ಲೇಟ್ ಆಗ ಬರೋದು? ಸಾರಿ ತಾತ, ಸ್ವಲ್ಪ ಕೆಲಸ ಇತ್ತು. ತುಳಸಿ ಎಲ್ಲಿದ್ದಾಳೆ? ಅವಳು ಅಲ್ಲಿ ಮಾಡಿ ಮೇಲೆ ಇದ್ದಾಳೆ. ಹೋಗು, ಬೇಗ ರೆಡಿ ಮಾಡಿ ಕರ್ಕೊಂಬ ಹೋಗಿ. ಹೋಗು. ಓಕೆ. ಏಯ್, ಎಲ್ಲ ಹೋಗಿದ್ದೆ ಇಷ್ಟೊತ್ತು? ಅದು ತಾತ ಸ್ವಲ್ಪ ಶುರು ಆಯ್ತಾ ನಿನ್ ರಾಗ? ನೀನೇನ ಈಗ ಜಾನು ಕೈಗೆ ಸಿಕ್ಕು ಮಾಡ್ತಾಳೆ. ಬೆಳಿಗ್ಗೆಯಿಂದ ಅವಳಿಗೆ ನಿಂದೆ ಜಪ. ಅದು ತಾತ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗೋಯ್ತು. ಸಾರಿ ತಾತ. ಆಯ್ತು, ಬಿಟ್ಟ ಹಾಕ. ನೋಡು, ಏನೇ ಪ್ರಾಬ್ಲಮ್ಸ್ ಬಂದ್ರೂ ಲವರ್ಸ್ಗೆ ಆ ದೇವರೇ ಎಲ್ಲ ರೂಟ್ನು ಕ್ಲಿಯರ್ ಮಾಡ್ತಾನೆ. ದೇವರು ರೂಟ್ ಕ್ಲಿಯರ್ ಮಾಡ್ತಾನ? ಏನು ಹೇಳ್ತಾ ಇದ್ದೀರಾ ತಾತ? ನೋಡ, ನಿನ್ನ ಲವ್ಗೆ ಇವತ್ತು ಒಳ್ಳೆ ಟೈಮ್ ಬಂದಿದೆ. ಇಂಥ ಆಪರ್ಚುನಿಟಿ ನಾನು ಇನ್ನು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ನನಗೆ ಡೌಟ್ ಆಗ್ಬಿಟ್ಟಿತ್ತು. ತಾತ, ನೀವೇನು ಹೇಳ್ತಾ ಇದ್ದೀರಾ? ನಿನ್ನ ಹುಡುಗಿಗೆ ನೀನು ಯಾವತ್ತಾದರೂ ಹೂ ಕೊಟ್ಟಿದ್ದೀಯೇನೋ? ಹೂ ಕೊಡೋದ? ಇಲ್ಲ ತಾತ. ಸರಿ, ಹಾಗಾದ್ರೆ ಇವತ್ತು ನೀನು ನಿನ್ನ ಹುಡುಗಿಗೆ ಹೂ ಕೊಡೋ ಥರ ನಾನು ಮಾಡ್ತೀನಿ. ಹೂ ಕೊಡೋ ಥರ ಮಾಡ್ತೀರಾ? ನಾನು ಇರೋದೇ ನಿನ್ನ ಪ್ರೀತಿಗೆ ಪ್ರೋತ್ಸಾಹ ಕೊಡೋದಿಕ್ಕೆ. ಬಾ ನನ್ನ ಜೊತೆ. ತುಳಸಿ, ಕೃಷ್ಣ ಹೂ ಕೊಡ್ತೇನೆ, ಅದು ನಿನ್ ಗೆಸ್ಟ್ ಕೊಟ್ಬಿಡು. ಎಲ್ಲ ನಂದೇ ವ್ಯವಸ್ಥೆ ಕಣೋ ನಿನಗೋಸ್ಕರ. ಟೆನ್ಷನ್ ನನಗೆ, ಬೇರೆನೇ ಕತೆ. ತಾತ, ಅಜ್ಜಿ ಕರಿತಾ ಇದ್ದಾರೆ. ಇರ, ಅದೆಲ್ಲ ಆಮೇಲೆ. ಮೊದಲು ನಿನ್ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ. ತಾತ, ಅದು ಹಾಗಲ್ಲ. ಹಾಗೂ ಇಲ್ಲ, ಹೀಗೂ ಇಲ್ಲ. ಇಂಥ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡ, ಗೊತ್ತಾಯ್ತಾ? ತುಳಸಿ, ನಮ್ಮ ಹುಡುಗನ್ ಚೆನ್ನಾಗಿ ನೋಡ್ಕೊಳಮ್ಮ. ನನ್ನ ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಕ್ಕೆ ಆಗ್ಲಿಲ್ವಲ್ಲ. ಏನ್ ಅನ್ಕೊಂಡೋ ಏನೋ. ಹಾಯ್ ತುಳಸಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಕಣ. ಕೃಷ್ಣ ಕಾಲ್ ಮಾಡಿದ್ದ. ಆಗ ನನ್ನ ಎದುರುಗಡೆ ಅಕ್ಕೆ ಮತ್ತೆ ವಿರಾಜ್ ಇದ್ರು. ಅವ್ನು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಕಾಲ್ ಮಾಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಯು ಡೋಂಟ್ ವರಿ, ಕೃಷ್ಣ ಆಲ್ರೆಡಿ ಮನೆಗೆ ಬಂದಿದ್ದಾನೆ. ಏನು, ಕೃಷ್ಣ ಮನೆಗೆ ಬಂದಿಯಾನ? ಬಾ, ಹೋಗಿ ಮಾತಾಡ್ಸ್ಕೊಂಬರೋಣ. ಇರೇ ಒಂದು ನಿಮಿಷ. ನನಗೆ 1 ಸೆಕೆಂಡು ವೆಯ್ಟ್ ಮಾಡೋಕ್ಕಾಗಲ್ಲ. ಎಂಗೇಜ್ಮೆಂಟ್ ಒಂಚೂರು ಇಷ್ಟ ಅಲ್ಲ. ಆ ವಿರಾಜ್ ಸರಿ ಇಲ್ಲ. ಸರಿ ಇಲ್ಲ ಅನ್ನಿಸ್ತಿದ್ಯಾ? ಯಾಕೆ? ಮಾಯಾ, ನಾನು ವಿರಾಜಿಗೆ ಎಂಗೇಜ್ಮೆಂಟ್ ಬೇಡ, ಕ್ಯಾನ್ಸಲ್ ಮಾಡಿಬಿಡು ಅಂತ ಹೇಳಿದೆ. ವಾಟ್? ವಿರಾಜ್ ಹತ್ರನೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ಯಾ? ಹೌದು. ಅವನೇ ಎಂಗೇಜ್ಮೆಂಟ್ ಬೇಡ ಅಂದರೆ ಡೆಫಿನೆಟಾಗಿ ಎಂಗೇಜ್ಮೆಂಟ್ ನಿಲ್ಲುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಹೇಳಿದೆ. ಅದಕ್ಕೆ ಅವನೇನು ಹೇಳ್ದ? ಅವ್ನು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಮಾಯಾ. ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ ಮಾಯಾ, ಆದರೆ ಅವನು ಕೇರೇ ಮಾಡಲಿಲ್ಲ. ಹೌದಾ? ನೀನಾಗ ನೀನು ಬೇಡ ಅಂದ್ರು ಅವನೇನೋ ಹೇಳಿಲ್ವಾ? ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಆ್ಯಂಗಲಲ್ಲಿ ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿಸಿರೋರು. ಆದರೆ ಇವನು ಅಟ್ಲೀಸ್ಟ್ ಯಾಕೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತಲೂ ಕೇಳಲಿಲ್ಲ. ಹಾಗಿದ್ರೆ ನೀನು ಹೇಳ್ದಾಗೆ ಅವ್ನು ಖಂಡಿತ ಜೆಂಟಲ್ಮನ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೌದು ಮಾಯಾ, ನಾವು ಇದನ್ನೆಲ್ಲ ಕೃಷ್ಣಂಗೆ ಹೇಳಲೇಬೇಕು. ಈ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಸಾಧ್ಯ ಅಂದರೆ ಅದು ಕೃಷ್ಣನಿಂದ ಮಾತ್ರ. ತಡ ಮಾಡೋದು ಬೇಡ, ಬಾ ಕೃಷ್ಣನ ಹತ್ರ ಹೇಳೋಣ.
ಆರಡಿಗೆ ನನ್ನ ಮೇಲೆ ಲವ್ ಇಲ್ಲದೇ ಇರ್ಬೋದು, ಈ ಎಂಗೇಜ್ಮೆಂಟ್ನ ಅವಳು ಖುಷಿಯಿಂದಲೇ ಒಪ್ಕೊಂಡಿರ್ಬೋದು. ಆದರೆ ಆ ವಿರಾಜ್ ಕೆಟ್ಟವನು ಅಂತ ಆರಡಿ ಗೊತ್ತಿಲ್ಲ. ಆರಡಿ ಲೈಫ್ ಹಾಳಾಗಬಾರ್ದು. ಸಾರಿ. ಅದಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ಇಟ್ಸ್ ಓಕೆ. ಈ ರೋಸು ಎಲ್ಲ ನಿಮಗೆ ಕೊಡ್ತೀನಿ, ಆದ್ರೆ ನಾನೊಂದು ಆಟ ಆಡಕ್ಕೆ ಹೇಳ್ತೀನಿ, ಆಡ್ತೀಯಾ? ನೋಡು, ಈ ರೋಸು ನಿಮ್ಗೆ ಇಟ್ಕೊಂಡು ಈ ಆಂಟಿಗೆ ಹಿಂಗೆ ಕೊಡ್ಬೇಕು. ಏನು ಆಂಟಿನಾ? ನಿಮ್ಗೆ ಹೇಳಿದಲ್ಲ, ಅದು ಬರೋ ಜನಗಳಿಗೆ ಕೊಡು. ನೋಡು, ಎಷ್ಟೊಳ್ಳೆ ಆಟ ಹೇಳ್ಕೊಟ್ಟಿದ್ದೀನಿ. ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಪಕ್ಕದ ಮನೆ ತುಳಸಿ ಬೇರೆ ರೂಟ್ ಚೇಂಜ್ ಮಾಡ್ತಿರೋ ಥರ ಫೀಲ್ ಆಗ್ತಿದೆ. ಈ ಕೃಷ್ಣ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅತ್ತೆ ಬೇರೆ ಬೆಳಿಗ್ಗೆಯಿಂದ ನಿಂದೆ ಜಪ ಮಾಡ್ತಿದ್ದಾರೆ. ಯಾಕೆ ಇಷ್ಟು ಲೇಟು? ಮೇಡಮ್ ಅಲ್ಲಿ ನೋಡು, ನಿನ್ ಕತೆ ಕೇಳಕ್ಕೆಲ್ಲ ಟೈಮ್ ಇಲ್ಲ. ಯಾರನ್ನ ಕಳ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನೀನ್ ಸಿಕ್ತೆ, ಒಳ್ಳೇದೇ ಆಯ್ತು. ತಗೋ, ಈ ಚೀಟಿಯಲ್ಲಿ ಅಡಿಗೆಗೆ ಬೇಕಾಗಿರೋ ಪದಾರ್ಥದೆಲ್ಲ ಲಿಸ್ಟ್ ಇದೆ. ಬೇಗ ಹೋಗಿ ತಗೊಂಡ್ ಬಾ. ತಮಾಷೆ ಮಾಡಕ್ಕೆಲ್ಲ ಟೈಮ್ ಇಲ್ಲ ಈಗ. ಈ ಪದಾರ್ಥ ಬರ್ಲಿಲ್ಲ ಅಂದ್ರೆ ಅಡಿಗೆ ಮಾಡೋದು ಲೇಟ್ ಆಗುತ್ತೆ. ಬೇಗ ಹೋಗಿ ಬೇಗ ಬಾ. ಮೇಡಮ್ ಮಕ್ಕಳಾಗಿ ಹುಟ್ಟಿದ್ಮೇಲೆ ಅದು ಏನೇನು ಅನುಭವಿಸ್ಬೇಕು. ಹುಡುಗಿ ಎಂಗೇಜ್ಮೆಂಟಲ್ಲಿ ನಾನೇ ಕೆಲಸದ ಒಂಥರ ಚಾಕ್ರಿ ಮಾಡೋ ಕಷ್ಟ ದುಶ್ಮನ್ಗೂ ಬರಬಾರ್ದು. ತುಳಸಿ, ಸರಿಯಾದ ಸಮಯಕ್ಕೆ ಬಂದೆ ಕಣೆ. ನನ್ನ ಫ್ರೆಂಡ್ಸನ್ನ ಪರಿಚಯ ಮಾಡಿಸ್ಬೇಕಾಗಿತ್ತು. ಅಜ್ಜಿ, ಅದನ್ನ ಆಮೇಲೆ ಮಾಡಿಸಿದ್ರೆ ಆಗಲ್ವಾ? ಇನ್ಯಾವಾಗಲೇ ಇರೋ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಸರೋಜಾ, ಜಯಂತಿ ಬಂದ್ರೆ ಇವಳೆ ನನ್ನ ಮುದ್ದಿನ ಮೊಮ್ಮಗಳು, ನಮ್ಮ ಮನೆ ರಾಜ್ಕುಮಾರಿ. ರಾಜ್ಕುಮಾರಿ ಥರನೇ ಅವಳೆ, ದಂತದ ಗೊಂಬೆ. ಎಲ್ಲ ಅವರ ಅಜ್ಜಿ ಲಕ್ಷಣನೇ. ತುಳಸಿ, ಇವಳ ಹೆಸರು ಸರೋಜಾ, ಇವಳ ಹೆಸರು ಜಯಂತಿ ಅಂತ. ನೀನು ಚಿಕ್ಕವಳಿದ್ದಾಗ ನೋಡಿದ್ಯಾ? ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಾ? ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದ್ಬಿಡ್ತಾರಲ್ವಾ? ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡ್ಕೋ, ನಾನು ಇವ್ರ ಹತ್ರ ಮಾತಾಡ್ಕೊಂಬರ್ತೀನಿ. ಸರಿ. ನೋಡಿದ್ಯಮ್ಮ ನಮ್ಮ ಹುಡುಗನ್ನ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ಅಂತ. ಅವ್ನು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ದಾನೆ. ನಾನು ಭಗ್ನ ಪ್ರೇಮಿಯಾಗೋ ಎಲ್ಲ ಸಿಸ್ಟಮ್ ಕಾಣಿಸ್ತಿರುವಾಗ ಹೀರೋ ಎಂಟ್ರಿ ಹೊಡೆಯೋ ಡೈಲಾಗ್ ಥರ ಬಿಲ್ಡಪ್ ಕೊಡ್ತಿದೆಯಲ್ಲ ತಾತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀರಾ? ಆಯ್ತು, ಮಾತಾಡೋಣ. ಮೊದಲು ಐಟಮ್ನ ಯಾರಿಗೆ ಕೊಡ್ಬೇಕು ಅಲ್ಲಿ ಕೊಟ್ಬಿಟ್ಟು ಬಾ, ಹೋಗು. ಸರಿ ತಾತ, ಆಯ್ತು. ನೀವು ಅಡುಗೆಯವರು? ಹೌದು. ಇಟ್ಕೊಡಿ. ನಾನು ಎಲ್ಲ ವಿಷಯನ ತಾತನಿಗಾದ್ರೂ ಹೇಳ್ಬಿಡ್ಬೇಕು. ರೈ, ತಾತ ಎಲ್ಲಿದ್ದಾರೆ? ತಾತ, ಒಂದು ವಿಷಯ. ಮೊದಲು ನಾನು ಹೇಳೋ ವಿಷಯ ಕೇಳು. ತುಳಸಿ ಇವತ್ತು ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ? ಅವಳು ಅಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಆ ಹುಡುಗ.
ಅವನು ಮನೆಗೆ ಬಂದ ಮೇಲಂತೂ ಅವಳು ಮುಖದಲ್ಲಿ ಕಳೆನೇ ಬದಲಾಗೋಯ್ತು. ಆ ದೇವ್ರೆ ಅವರಿಬ್ಬರನ್ನು ಒಂದು ಮಾಡ್ತಿದ್ದಾನೆ ಅನ್ಸುತ್ತೆ. ಜೋಡಿ ಅಂದ್ರೆ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಏಯ್ ಕೃಷ್ಣ, ನಾನೇನೋ ಹೇಳ್ತಾ ಇದ್ರೆ ನೀನು ತಲೆ ತೆಗೆಸ್ಕೊಂಡು ನಿಂತಿದ್ದೀಯಲ್ಲ? ಏನಿಲ್ಲ ತಾತ. ಹೌದು, ಏನೋ ವಿಷಯ ಹೇಳಬೇಕು ಅಂದಿಲ್ಲ, ಏನದು? ಏನೂ ಇಲ್ಲ ತಾತ. ಹೌದಾ, ಸರಿ. ಹಾಗಾದ್ರೆ ಈಗ ಹರಟೆ ಹೊಡೆಯೋಕ್ಕೂ ಪುರ್ಸೊತ್ತಿಲ್ಲ, ಆಮೇಲೆ ಮಾತಾಡೋಣ. ಬಾ. ತುಳಸಿ, ಇದೇ ಥರ ಡ್ರೆಸ್ಸು ನನ್ನ ಮೊಮ್ಮಗಳ ಹತ್ರನೂ ಇದೆ. ಜಾನಕಿ, ನಮ್ಮ ಕಾಲದಲ್ಲಿ ಇದೆಲ್ಲ ಇರಲೇ ಇಲ್ಲ. ಇದ್ದಿದ್ರೆ ಇದೇ ಥರ ಬಟ್ಟೆ ಹಾಕೊಂಡು ಓಡಾಡ್ಬೋದಾಯ್ತು. ಈಗಲೂ ಹಾಕೊಂಡು ಫ್ಯಾಷನ್ ಶೋ ಮಾಡಿ ನಾನೇನು ಬೇಡ ಅನ್ನ. ನನ್ನ ಮೊಮ್ಮಗಳು ಹಾಗೆಲ್ಲ ಹುಚ್ಚುಚ್ಚಾಗಿ ಫ್ಯಾಷನ್ ಮಾಡಲ್ಲಪ್ಪ. ಇವತ್ತು ಇಷ್ಟು ರೆಡಿಯಾಗಿದೆ ಹೆಚ್ಚು ಅವಳು. ಇವತ್ತು ರೆಡಿಯಾಗಿಲ್ಲ ಅಂದ್ರೆ ಹೆಂಗೆ? ತುಂಬ ಚೆನ್ನಾಗಿ ಕಾಣ್ತಾವಳೆ. ಫಂಕ್ಷನ್ ಮುಗಿದ್ಮೇಲೆ ದಿಷ್ಟಿ ತೆಗ್ಬಿಡಿ. ಹೌದು ಕಣೆ, ನಾನೇ ತೆಗಿತೀನಿ. ನೀವು ಮಾತಾಡಿ ಮಾತಾಡಿ ನನ್ನ ಪ್ರಾಣನೇ ತೆಗಿಯೋ ಥರ ಇದೆ. ಯಾಕಮ್ಮ ತುಳಸಿ, ಏನೋ ಟೆನ್ಷನ್ ಮಾಡ್ಕೊಂಡು ಬಂದಿದೆಯಲ್ಲ? ಹೆಣ್ಮಕ್ಳಿಗೆ ನಿಶ್ಚಿತಾರ್ಥ ಅಂದರೆ ಸಣ್ಣ ಟೆನ್ಷನ್ ಇದ್ದೇ ಇರುತ್ತೆ. ನೀನು ಹೋಗಮ್ಮ. ಮಾಯಾ, ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಇಲ್ಲ ತುಳಸಿ, ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಅವನಿಗೆ ಇಲ್ಲಿಗೆ ಬಂದು ಇದೆಲ್ಲ ನೋಡಿ ಬೇಜಾರಾಗಿ ಹೋಗಿದ್ದಾನೆ ಅನ್ಸುತ್ತೆ. ಹೌದಾ? ಹಾಗಿದ್ರೆ ಈಗ ಏನು ಮಾಡೋದು? ಮೊದಲು ಕೃಷ್ಣನ್ ಕಾಲ್ ಮಾಡು. ಕರೆಕ್ಟ್. ಅಯ್ಯೋ, ಫೋನ್ನ ರೂಮಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಬಾ, ರೂಮ್ಗೆ ಹೋಗಿ ಮಾತಾಡೋಣ. ಸರಿ ಬಾ. ಆರಡಿಗೆ ಈ ಎಂಗೇಜ್ಮೆಂಟ್ ಇಷ್ಟ ಇದ್ದು ನಾನೇನೋ ಮಾಡೋಕ್ಕೆ ಹೋಗಿ ಎಲ್ಲ ಅಡ್ವರ್ಟ್ ಆಗೋದು ಬೇಡ. ಆದರೆ ಈ ವಿರಾಜ್ ಒಳ್ಳೆಯವನಲ್ಲ ಅನ್ನೋದು ಮಾತ್ರ ಪ್ರೂವ್ ಆಯಿತು. ತೇಜು ಸರ್ ಮದುವೆಯಲ್ಲಿ ಬಂದ ಹೆಂಗಸು ಕೂಡ ಇವನೇ ಕಳಿಸಿರೋಳಾಗಿರಬೇಕು. ನನ್ನ ಹತ್ರ ಈಗ ಎಂಗೇಜ್ಮೆಂಟ್ ನಿಲ್ಸೋಕ್ಕಂತೂ ಆಗಲ್ಲ. ಆದರೆ ಮದುವೆಗೆ ಮುಂಚೆ ಎಲ್ಲ ಮ್ಯಾಟ್ರನ್ನ ಫೈಂಡ್ ಔಟ್ ಮಾಡಿ ಆರಡಿಗೆ ತಿಳಿಸಿ ವಿರಾಜ್ ಜೊತೆ ಮದುವೆ ಆಗೋದನ್ನ ತಡಿಬೇಕು. ಎಸ್, ಎಲ್ಲ ಕೇಳಿಸ್ಕೊಂಬಿಟ್ಯಾ? ಅಮ್ಮ, ಏನ್ ಮಾಡ್ತಿದ್ಯಾ? ಅದನ್ನ ನಾನು ನಿನಗೆ ಕೇಳಬೇಕು. ಎಲ್ಲರೂ ಬಂದಿದ್ದಾರೆ, ಇನ್ನೇನು ಶಾಸ್ತ್ರ ಶುರು ಆಗುತ್ತೆ. ನೀನು ಮಾತ್ರ ಮನೇಲಿ ನಡೀತಿರೋ ಫಂಕ್ಷನ್ನು ನಿನಗೇನು ಸಂಬಂಧ ಇಲ್ಲದೆ ಇರೋರ ಥರ ಇದೆಯಾ? ಅದಕ್ಕೆ ನಾನೇನು ಮಾಡಬೇಕು? ನಂಗೆ ನಿಂತರ ಶಾಸ್ತ್ರ ಅನ್ನೋದೆಲ್ಲ ಗೊತ್ತಾಗಲ್ಲ. ಅದಕ್ಕೆ ನಿನ್ನನ್ನು ಕರೆದಿದ್ದು. ಶಾಸ್ತ್ರ ಶುರುವಾಗೋದಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡು. ಬಾ, ತಗೋ ದೀಪ ಹಚ್ಚು.
ಪುಟ ಬೇಗ ದೀಪ ಹಚ್ಚು, ತಡವಾಗ್ತಿದೆ. ನೋಡು, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ದೀಪ ಹಚ್ಚು. ಹಚ್ಚು ಬೇಗ. ಅನ್ಕೊಂಡ್ರೆ ಆಗುತ್ತಾ ಅಮ್ಮ? ಖಂಡಿತ ಒಳ್ಳೇದಾಗುತ್ತೆ. ಮನ್ಸಲ್ಲಿರೋ ಗೊಂದಲ ಎಲ್ಲ ಕಳೆದು ಎಲ್ಲ ಸರಿ ಹೋಗ್ಲಿ ಅಂತ ಬೇಡ್ಕೊ, ಹಾಗೆ ಆಗತ್ತೆ. ನನ್ನ ಲೈಫಲ್ಲಿ ಬೇಜಾನ್ ತೊಂದರೆಗಳು ಕೊಟ್ಬಿಟ್ಟಿದೀಯ. ನಾನು ನಿನ್ನ ಹತ್ರ ಕೈ ಚಾಚಲ್ಲ ಅಂತ ಚಾಲೆಂಜ್ ಬೇರೆ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾರಡಿಗೋಸ್ಕರ ನಿನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ನಾನು ಸರಿಯಿಲ್ಲ ಒಪ್ಕೊಳ್ತೀನಿ, ಆದರೆ ನನ್ನ ನಾರಡಿ ತುಂಬ ಒಳ್ಳೆಯವನು. ಆ ವಿರಾಜ್ ಸರಿಯಿಲ್ಲ. ಅವಳನ್ನ ಮದುವೆ ಆಗ್ತಿರೋದೇ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು. ಅದಕ್ಕೆ ಪ್ಲೀಸ್ ಈ ಎಂಗೇಜ್ಮೆಂಟ್ನ ಹೇಗಾದ್ರೂ ಮಾಡಿ ನಿಲ್ಲಿಸು. ರೂಪಕ್ಕಾದ್ರೂ ನೀನಿದ್ಯಾ ಅನ್ನೋದನ್ನ ಪ್ರೂವ್ ಮಾಡು. ಈ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕಾ? ಏನು ನಿಲ್ಸೋದು ಬೇಡವಾ? ಕೃಷ್ಣ ಅಂದ್ರೆ ತಲೆಹರಟೆ, ಕೃಷ್ಣ ಅಂದ್ರೆ ಇರಿಟೇಷನ್, ಕೃಷ್ಣ ಅಂದ್ರೆ ಕಮಿಟ್ಮೆಂಟ್, ಕೃಷ್ಣ ಅಂದ್ರೆ ಫ್ರೆಂಡ್, ಕೃಷ್ಣ ಅಂದ್ರೆ ಪ್ರೀತಿಗೆ ಒಂದೇ ಹೆಸರು ಕೃಷ್ಣ. ತುಳಸಿ. ನಮ್ಮಿಬ್ರದ್ದು ಇದ್ದಿದ್ದೆ. ನಮ್ ಜೊತೆ ನೀವಿರ್ಬೇಕು. ಈ ನಮ್ಮ ನಿಮ್ಮ ಪಯಣ ಸ್ಟಾರ್ ಸುವರ್ಣದೊಂದಿಗೆ ಮಾತ್ರ. ಹಾರ ಬದಲಾಯಿಸ್ಕೊಳ್ಳಿ. ನಿಲ್ಸಿ. ಹಾರ ಬದಲಾಯಿಸ್ಕೊಳ್ಳಿ. ನಿಲ್ಸಿ.